ಶ್ರೀಯುತ ಜ್ಞಾನಪ್ರಕಾಶ್ ಸರ್ ಹಾಗೂ ಬುದ್ಧಿ ಸರ್ ಕೂಡ ವಂದಿಸ್ತಾ NSS ಎಂಬ ಚೇತನ ಇವರ ಕುರಿತು ನಾನು ಬರೆದಿರುವಂತ ಕವನವನ್ನ ವಾಚಿಸಲಿದ್ದೇನೆ. ಕವನದ ಶೀರ್ಷಿಕೆ NSS ಎಂಬ ಚೇತನ. ಕಬ್ಬಿಣದ ಕಡಲೆ ಎಂದು ಬಗೆದಿದ್ದರು, ಕಬ್ಬಿಣದ ಕಡಲೆ ಎಂದು ಬಗೆದಿದ್ದರು. ಆಂಗ್ಲ ಭಾಷೆಯನ್ನು ಪರೀಕ್ಷೆಯ ಫಲಿತಾಂಶ ನೋಡಲು ವಿದ್ಯಾರ್ಥಿ ಭಯಪಡುತ್ತಿದ್ದರು. ಕಬ್ಬಿಣದ ಕಡಲೆ ಎಂದು ಬಗೆದಿದ್ದರು ಆಂಗ್ಲ ಭಾಷೆಯನ್ನು ಪರೀಕ್ಷೆಯ ಫಲಿತಾಂಶ ನೋಡಲು ಭಯಪಡುತ್ತಿದ್ದರು ವಿದ್ಯಾರ್ಥಿಗಳು. ನೀಲ ನಭಗಳನ್ನು ಮೂಡಿತು ಹೊಳೆಯುವ ಚೇತನ, ನೀಲ ನಭಗಳು ಮೂಡಿತೊಂದು ಹೊಳೆಯುವ ಚೇತನ. ಬಲು ಸುಲಭ ಭಾಷೆಯೆಂದು ತಿಳಿಸಿತು ಶಿಷ್ಯರಿಗೆ ಸರಳತನ, ಬಲು ಸುಲಭ ಭಾಷೆಯೆಂದು ತಿಳಿಸಿತು ಶಿಷ್ಯರಿಗೆ ಸರಳತನ. ಶೇಕ್ಸ್ಪಿಯರ್ನ ನಾಟಕಗಳನ್ನ ಅಭಿನಯಿಸಿ ತೋರಲು, ಶೇಕ್ಸ್ಪಿಯರ್ನ ನಾಟಕಗಳನ್ನ ಅಭಿನಯಿಸಿ ತೋರಲು ತರಗತಿಯೊಳಗೂ ಹೊರಗೂ ವಿದ್ಯಾರ್ಥಿಗಳ ದಂಡೇ ತುಂಬಿರುತ್ತಿತ್ತು. ತರಗತಿಯ ಒಳಗೂ ಹೊರಗೂ ವಿದ್ಯಾರ್ಥಿಗಳ ದಂಡೆ ತುಂಬಿರುತ್ತಿತ್ತು. ಪಾಠದಲ್ಲಿ ಶಾಸ್ತ್ರಿಗಳು ಬಲು ಶಿಸ್ತು, ಪಾಠದಲ್ಲಿ ಶಾಸ್ತ್ರಿಗಳು ಬಲು ಶಿಸ್ತು. ಹರಸುದಲ್ಲಿ ಶಿಷ್ಯರಿಗೆ ತಥಾಸ್ತು, ಹರಸುದಲ್ಲಿ ಶಿಷ್ಯರಿಗೆ ತಥಾಸ್ತು. ಮಡದಿ ಮಕ್ಕಳಿಗೆ ನೆಚ್ಚು ಅಪ್ಪನೆನ್ನಲು, ಮಡದಿ ಮಕ್ಕಳಿಗೆ ನೆಚ್ಚು ಅಪ್ಪನೆನ್ನಲು. ಮಂಗಳಾಳಿಗೆ ತುಸು ಪ್ರೀತಿ ಹೆಚ್ಚು, ಮಂಗಳಾಳಿಗೆ ತುಸು ಪ್ರೀತಿ ಹೆಚ್ಚು. NNS ಎಂದರೆ ಸಾಹಿತ್ಯ ವಲಯದಲ್ಲಿ ಚಿರಪರಿಚಿತ, NNS ಎಂದರೆ ಸಾಹಿತ್ಯ ವಲಯದಲ್ಲಿ ಚಿರಪರಿಚಿತ. ಕೈವಾರ ತಾತಯ್ಯನ ಕಥೆಯನ್ನು ಆಂಗ್ಲ ಭಾಷೆಗೆ ತರ್ಜುಮೆದಾತ, ಕೈವಾರ ತಾತಯ್ಯನ ಕಥೆಯನ್ನ ಆಂಗ್ಲ ಭಾಷೆಗೆ ತರ್ಜುಮೆದಾತ. ಸಂಸ್ಕಾರ ಸಂಸ್ಕೃತಿಗಳ ಮೇಲಿತ್ತು ಅಪಾರವಾದ ಒಲವು, ಸಂಸ್ಕಾರ ಸಂಸ್ಕೃತಿಗಳ ಮೇಲಿತ್ತು ಅಪಾರವಾದ ಒಲವು. ಬರವಣಿಗೆಗಳಲ್ಲಿ ಅಮೋಘವೆನ್ನುವ ಪದಲಾಲಿತ್ಯದ ಚೆಲುವು, ಬರವಣಿಗೆಗಳಲ್ಲಿ ಅಮೋಘವೆನ್ನುವ ಪದಲಾಲಿತ್ಯದ ಚೆಲುವು. ಸಾವಿರಾರು ಶಿಷ್ಯರಿಗೆ ಗುರುವಾಗಿ ಭಾಷಾಜ್ಞಾನವನ್ನ ಹೆಚ್ಚಿಸಿದರು, ಸಾವಿರಾರು ಶಿಷ್ಯರಿಗೆ ಗುರುವಾಗಿ ಭಾಷಾಜ್ಞಾನವನ್ನು ಹೆಚ್ಚಿಸಿದರು. ನವಿರಾಗಿ ಕಥೆಯೊಳಗೆ ಕರೆದೊಯ್ಯುವ ಅನುಭವಿ ಶಿಕ್ಷಕರು, ನವಿರಾಗಿ ಕಥೆಯೊಳಗೆ ಕರೆದೊಯ್ಯುವ ಅನುಭವಿ ಶಿಕ್ಷಕರು. ಇಂದಿಗೂ ಇವರನ್ನ ಪ್ರತಿನಿತ್ಯ ಸ್ಮರಿಸುವ ಶಿಷ್ಯರ ಬಳಗವೇ ಇದೆ, ಇಂದಿಗೂ ಇವರನ್ನು ಪ್ರತಿನಿತ್ಯ ಸ್ಮರಿಸುವ ಶಿಷ್ಯರ ಬಳಗವೇ ಇದೆ. ಮಹಾನ್ ಗುರುವಿಗೆ ಶಿರವಾಗಿ ನಮಿಸುವ ಶಿಷ್ಯ ವರ್ಗವಿದೆ, ಮಹಾನ್ ಗುರುವಿಗೆ ಶಿರವಾಗಿ ನಮಿಸುವ ಶಿಷ್ಯ ವರ್ಗವಿದೆ. ಈಗ ನಂಜುಂಡ ಶಾಸ್ತ್ರಿಗಳ ಬಗ್ಗೆ ನಾನು ಬಂದಿದ್ದು ಇಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ನಂಜುಂಡ ಶಾಸ್ತ್ರಿ ಅವರ ಬಗ್ಗೆ ನನಗೆ ಪರಿಚಯವಾಗಿದ್ದು ಜ್ಞಾನಪ್ರಕಾಶ್ ಗುರುಗಳು ನೀಡಿದಂತ ಮಾಹಿತಿ ಮೇಲೆ. ಅನಂತರ ನಾನು ಮತ್ತೆ ಜ್ಞಾನಪ್ರಕಾಶ್ ಸರ್ ಒಟ್ಟಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋದಾಗ ಅಲ್ಲಿನ ಸದ್ಯದ ಅಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರು ಕೂಡ ಅವರನ್ನ ನೆನಪಿಸಿಕೊಂಡು ತಾನಿವತ್ತು ಏನು ಇಂಗ್ಲಿಷ್ ಅನ್ನೋ ಒಂದು ಪದ ಭಾಷೆಯನ್ನ ಅದರಲ್ಲಿ ಒಂದು ಸದೃಢತೆಯನ್ನ ಅಥವಾ ನಿರಂತರವಾಗಿ ನಾನು ಇಂಗ್ಲಿಷ್ ಮಾತನಾಡಲಿಕ್ಕೆ ನಂಜುಂಡ ಶಾಸ್ತ್ರಿಯವರೇ ಕಾರಣ ಅಂತ ಹೇಳಿದಾಗ ತುಂಬಾ ಹೆಮ್ಮೆ ಅನ್ನಿಸ್ತು. ಅಂದ್ರೆ ನಮ್ಮ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಇವರು ಗುರುವಾಗಿದ್ರು ಅಂದ್ರೆ ಎಷ್ಟೊಂದು ಮಹಾತ್ಮರಲ್ವಾ. ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ಅವ್ರ ಮಗಳೇ ಕೂಡ ಇಲ್ಲಿದ್ದಾರೆ. ಅವ್ರು ಕೂಡ ಅವ್ರ ತಂದೆಯ ಬಗ್ಗೆ ಅಪಾರ ಪ್ರೀತಿಯನ್ನ ಹೊಂದಿದ್ದಾರೆ. ಅವ್ರ ತಂದೆಯನ್ನ ಬಗ್ಗೆ ಎಲ್ಲರಿಗೂ ಹೇಳ್ತಾರೆ ಅನ್ಸುತ್ತೆ. ಈಗ ಅವ್ರ ಉಪನ್ಯಾಸ ಇದೆ ಇಲ್ಲಿ. ನನಗೆ ಈ ಒಂದು ಕವನ ಬರೆಯಲು ಮತ್ತು ಇದನ್ನ ವಾಚಿಸಲು ಅವಕಾಶ ನೀಡಿದಂತ ಜ್ಞಾನಪ್ರಕಾಶ್ ಗುರುಗಳು ಹಾಗೂ ಮತ್ತು ಕನ್ನಡ ಯುವಜನ ಸಂಘದ ಪದಾಧಿಕಾರಿಗಳು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.